ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್. ನಾನಿವತ್ತು ಈ ಮರದಲ್ಲಿರೋ ಅಂಥ ಮಾವಿನಕಾಯಿನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ಖಾರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನೂ ಮತ್ತು ಈ ಮಾವಿನಕಾಯಿ ಖಾರ ಹಾಕ್ಕೊಂಡು ತಿಂತಿದ್ರೆ ಜ್ವರ ನೆಗಡಿ ಕೆಮ್ಮಿರುವಾಗ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ಮತ್ತು ನಾನು ಬದನೆಕಾಯಿನ ಸಹ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಲ್ಲಿ ಎಣ್ಣೆಗಾಯಿ ಎಲ್ಲ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗಂತೂ ಪಲ್ಯ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಅದಕ್ಕೆ ನಾನು ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ ಸೀಬೆಕಾಯಿ ಬಿಡಿಸ್ಕೊಂಡಿದ್ದಾರೆ ಬೇಕಂತ ಹೇಳ್ಬಿಟ್ಟು. ಹುಣಸೆಕಾಯಿ ತೊಕ್ಕನ್ನು ನಾನಿವತ್ತು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ತುಂಬಾ ಹುಣಸೆಕಾಯಿನ ನಾನು ಇಲ್ಲೇ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪಿನ ನಾವು ಮಾಡ್ಕೊಳ್ಬೋದು. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹುಣಸೆಕಾಯಿನ ನೋಡಿದ ತಕ್ಷಣವೇ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲನೂ ನಮಗೆ ಬಂದುಬಿಡುತ್ತೆ. ಹುಣಸೆಕಾಯಿ ಒಂದು ಚಿಕ್ಕ ಹೂವಿಂದ ಹಿಡಿದು ಅದು ಹಣ್ಣಾಗೋವರೆಗೂ ಪ್ರತಿಯೊಂದೂ ನಾವು ಯಾವಾಗಲೂ ಟೇಸ್ಟ್ ಮಾಡ್ತಾಯಿದ್ವಿ. ಈಗ ನಾನು ಒಂದು ಪ್ಯಾನ್ಗೆ ನಾನು ಇಲ್ಲಿ 1 ಸ್ಪೂನು ನಾನಿಲ್ಲಿ ಮೆಂತ್ಯನ ಸೇರಿಸ್ಕೊಂಡು ಇದನ್ನು ಹುರ್ಕೊಳ್ತೀನಿ. ಮತ್ತು ನಾನಿಲ್ಲಿ 3 ಹುಣಸೆಕಾಯಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹುಣಸೆಕಾಯಿನ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಅದನ್ನು ಆರೋದಕ್ಕೆ ಅಂತ ಬಿಟ್ಟಿದ್ದೆ. ಇದರಲ್ಲಿ ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ಯಾಕಂದರೆ ನಾವು ಇದು ನೀರಿನ ಅಂಶ ಇದ್ದರೆ ಅದು ಕೆಡೋ ಅಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನಾವು ಇದರಲ್ಲಿ ಒಂಚೂರು ನೀರಿನ ಅಂಶ ಇಲ್ಲದೆ ಇರೋ ರೀತಿ ನೀಟಾಗಿ ಒರೆಸ್ಕೊಂಡು ಆರೋಕ್ಕೆ ಒಂದು ಸ್ವಲ್ಪ ಬಿಟ್ಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ. ಮತ್ತು ನಾವು ಇದನ್ನು ಇದು ಹುಣಸೆಕಾಯಲ್ಲಿ ನಾರು ಇರುತ್ತೆ. ನಾರನ್ನು ನಾವು ಇದನ್ನು ಎಲ್ಲ ಇರೋವಂಥ ನಾರನ್ನೆಲ್ಲನೂ ನಾವು ತೆಗೆದು ಕಟ್ ಮಾಡಿಕೊಳ್ಬೇಕು. ಈ ರೀತಿ ನಾರಿರುತ್ತೆ. ನಾನೆಲ್ಲ ಕಟ್ ಮಾಡ್ಕೊಂಡಿರೋ ಅಂಥ ಪೀಸಸ್ನೆಲ್ಲನೂ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆನೆಲ್ಲ ತೆಗಿಯೋವಂಥ ಅವಶ್ಯಕತೆ ಇಲ್ಲ. ಸಿಪ್ಪೆನೂ ಸಹ ಹಾಗೆ ಸೇರಿಸ್ಬೇಕು, ಆವಾಗಲೇ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಖಾರಕ್ಕೆ ಬೇಕಾಗಿರೋ ಅಷ್ಟು ಒಂದು 5ರಿಂದ 6 ನಾನು ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು. ತುಂಬ ಖಾರ ತಿನ್ನೋರು ಇನ್ನೂ ಒಂದು 2-3 ಮೆಣಸಿನ್ಕಾಯಿನೇ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನು ನಾನಿಲ್ಲಿ ಅರಿಶಿನ ಸಹ ನಾನಿಲ್ಲಿ ಸೇರಿಸ್ಕೊಂಡು ತರಿಯಾಗಿ ನಾನು ರುಬ್ಕೊಳ್ತೀನಿ. ತುಂಬಾ ನುಣ್ಣಕ್ಕೆ ಪೇಸ್ಟ್ ಥರ ಸಹ ಮಾಡ್ಕೊಳ್ಬಾರ್ದು. ಆಗ ಒಂಥರ ತಿನ್ನೋದಕ್ಕೂ ಅಷ್ಟೊಂದು ಟೇಸ್ಟಿ ಅಂತ ನನಗನ್ಸೋದಿಲ್ಲ. ಒಬ್ಬೊಬ್ಬರು ಪೇಸ್ಟ್ ಥರನೂ ಮಾಡ್ಕೊಳ್ತಾರೆ. ನನಗೆ ಈ ಥರ ತರಿಯಾಗಿದ್ರೇ ತುಂಬ ಇಷ್ಟ ಆಗುತ್ತೆ. ನೋಡ್ತಿದ್ದೀರಲ್ವಾ, ನನಗೆ ಇದಕ್ಕೆ ಸಾಕಾಗುತ್ತೆ. ಇದಕ್ಕೆ ಒಂದು ಸಿಂಪಲ್ಲಾಗಿ ನಾವು ಒಗ್ಗರಣೆನ ಕೊಟ್ಕೊಂಡ್ರೆ ನಾವು ಆರಾಮಾಗಿ ಇದನ್ನು 6 ಮಂತ್ಸ್ ಟು 1 ಇಯರು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪ್ಯಾನ್ನ ಇಟ್ಕೊಂಡು ನಾನು 3 ಸ್ಪೂನು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸಾಸಿವೆ, ಮತ್ತು ನಾನು ಆಗಲೇ ಹುರ್ಕೊಂಡಿದ್ನಲ್ವ ಮೆಂತ್ಯನ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸಿ ಮತ್ತು ಹಿಂಗನ್ನು ಸ್ವಲ್ಪ ಸೇರಿಸಿ ನಾನು ಇಲ್ಲಿ ಒಂದು ಸಣ್ಣ ಒಗ್ಗರಣೆನ ಅದಕ್ಕೆ ಸೇರಿಸ್ತೀನಿ. ಬೆಲ್ಲ ಇಷ್ಟಪಡೋರು 1 ಸ್ಪೂನು ಬೆಲ್ಲನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಂಡಿಲ್ಲ. ನಾನು ನೋಡಿದರೆ ಅಲ್ವಾ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಇದನ್ನು ಯಾವುದ್ರ ಜೊತೆಲಾದರೂ ನಿಮ್ಗೆ ಇಷ್ಟ ಆಗಿರೋದ್ರ ಜೊತೆಲಿ ನಂಚ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನಮಗೂ ಸಹ ಇಂಟ್ರೆಸ್ಟ್ ಬರುತ್ತೆ. ನೋಡ್ತಿದ್ದೀರಲ್ವ, ಎಷ್ಟು ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗೂ ಸಹ ಇತ್ತು.